ಹಾರ್ಟ್ಸ್ ಈ ಥರ ಬೇರೆ ಬೇರೆ ಇರ್ತಾವೆ. ಬೇಡ ಹಾಗೆ ನಡ್ಕೊಂಡು ನಡ್ಕೊಂಡು ಏನಿದೆ ಮಾಡ್ತೇವೆ. 16% ಮಾಡಿ ಮಾಡಿದಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಒಳಗಡೆ ನೋಡೋಣ ಬನ್ನಿ. ಅಪೋಸಿಟ್ ಸೈಡ್ ಇಲ್ಲಿ ಬರಿ ನೀವು ಮೂರು ಮಂದಿ ಇನ್ಸ್ಟಾಕ್ಟ್ ಸಿಗ್ಬೋದು. ಶಿವಾಜಿ ಅವರಿಗೆಲ್ಲ ಕೇಳೋಂಗೆ ಸ್ವಲ್ಪ ಕೇಳೋಂಗೆ ಹೇಳಿ ಅವ್ರಿಗೆ ಇದು ಕಾಪರ್ ಸೈಡ್ ಇದು ಹಿಮೋಗ್ಲೋಬಿನ್ ಆಕ್ಯುರೇಟ್ ಗೊತ್ತಾಗಲ್ಲ ಇಲ್ಲಿ ಏಜ್ ಕೂಡ ನಾಟ್ ಇಲ್ಲ. ಇದು ಮುಗಿದ ತಕ್ಷಣ ಏನಪ್ಪ ಅಂತಂದರೆ ಇವಾಗ ನಾವು ಫಸ್ಟಿಗೆ ಪಾಲು ತೊಗೊಂಡ್ಬರ್ತಿಲ್ಲ, ಇಲ್ಲಿ ಹಿಮೋಗ್ಲೋಬಿನ್ ಆಗುತ್ತೆ, ಬಿ ಪಿ ಆಗುತ್ತೆ, ಆಮೇಲೆ ಇದು ಗ್ರೂಪಿಂಗ್ ಆಗುತ್ತೆ. ಯಾವ ಗ್ರೂಪ್ ಅಂತ ಫೈಂಡ್ ಔಟ್ ಆಗ್ತಿಲ್ಲ. ಫೈಂಡ್ ಔಟ್ ಆದ ತಕ್ಷಣ ಏನು ಮಾಡ್ತೀವಿ, ಈ ಫಾರಮನ್ನು ತೊಗೊಂಡು
ಇದಕ್ಕೆ ಒಂದು ಬಾರ್ಕೋಡಿಂಗ್ ಅಂತ ಕೊಡ್ತೀವಿ. ಎ ಪಾಸಿಟಿವ್, ಬಿ ಪಾಸಿಟಿವ್, ಬಿ ಪಾಸಿಟಿವ್ ಸ್ಟಿಕರ್ ವಸ್ತು ಅವ್ರ ಗ್ರೂಪಲ್ಲಿ ಮೆನ್ಷನ್ ಮಾಡ್ತೀವಿ. ಆಮ್ಯಾಗ ಅವ್ರದ್ದೆಲ್ಲ ಬಿ ಪಿ, ಇಲ್ಲಿ ಹಿಮೋಗ್ಲೋಬಿನ್ ಎಲ್ಲ ಬರೆದಿರ್ತೀವಿ, ಹೆಂಗಡೆ ಎಲ್ಲ ಬರೆದಿರ್ತೀವಿ. ಇದನ್ನೇನು ಬರೋದು ಬ್ಲಡ್ ಗ್ರೂಪ್ ಎಕ್ಸ್ಪ್ಲೇನ್ ಮಾಡಿ. ಅದು ಹೇಳ್ತೀನಿ. ಬ್ಲಡ್ ಗ್ರೂಪ್ ಇಂಪಾರ್ಟೆಂಟ್. ಬ್ಲಡ್ ಗ್ರೂಪ್ ಎಕ್ಸ್ಪ್ಲೇನ್ ಮಾಡಿ. ಒಬ್ರಿಗೆ ಯಾರಿಗಾರ ಚುಚ್ಚು ಬರ್ತಾರೆ. ಬ್ಲಡ್ ಗ್ರೂಪ್ ಎಕ್ಸ್ಪ್ಲೇನ್ ಮಾಡಿ. ಇಲ್ಲ ಅವ್ರದ್ದಾಗಿದೆ, ಫಾರ್ಮ್ ಫಿಲ್ ಆಗಿದೆ ಅಲ್ಲ, ಅಸ್ಲಮ್ ನಿಮ್ದಾಗಿದೆ ಅಲ್ಲ, ಅವ್ರದ್ದೇ ಮಾಡಿ. ಕೆಮಿಕಲ್ಸ್ ಯೂಸ್ ಟು ಐಡೆಂಟಿಫೈ ಬ್ಲಡ್ ಗ್ರೂಪ್. ಪ್ರೊಸೀಜರ್ ಬ್ಯಾಡ್ ಸರ್. ಎ ಹಂಗ ಬಿ ಹಂಗ ಪ್ಲಸ್ ವಾಟ್ ಈಸ್ ಮೈನಸ್. ಲೆಫ್ಟ್ ಫಿಂಗರ್ ಇದೇ ಬಳಿಗೆ ಚುಚ್ಚಬೇಕು, ಗೊತ್ತಲ್ಲ? ಇದು ಹಿಮೋಗ್ಲೋಬಿನ್ ಮೆಥಡ್ ಅಪ್ಪ. ಇದ್ರೊಳಗೆ ಹಾಕಿದರೆ ಕೆಳಗಡೆ ಹೋಯ್ತು ಅಂದರೆ 12.5 ಅಬೋ ಇದೆ ಅಂತ ಅರ್ಥ. ಮೇಲ್ಗಡೆ ಫ್ಲೋಟ್ ಆಗಲಿ ತೇಲಿಕತ್ತೆ ಅಂದ್ರೆ ಅದು ಕಡಿಮೆ, 12ವರೆಗಿಂತ ಕಡಿಮೆ ಇದೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ತೇವೆ. ಅವ್ರೇನು ಮಾಡ್ತಾ ಇದ್ದಾರೆ ಈಗ ಗ್ರೂಪ್ ಫೈಂಡ್ ಔಟ್ ಮಾಡ್ತಾರೆ. ಎನ್ ಟಿ ಎ ಹಾಕ್ತಾ ಇದ್ದಾರೆ ಅವರು. ಈಗ ನೆಕ್ಸ್ಟ್ ಎನ್ ಟಿ ಬಿ ಹಾಕ್ತಾರೆ, ಎನ್ ಟಿ ಡಿ ಹಾಕ್ತಾರೆ, ಸಿ ಅಲ್ಲ ಡಿ ಹಾಕ್ತಾರೆ. ಸ್ಟೇನಿಂಗ್ ಪ್ರೊಸೀಜರ್ ಅದು ಹೇಳ್ತಾರೆ. ಅದು ಈಗ ಏನು ಮಾಡ್ತಾರೆ, ಈ ಥರ ಸ್ವೀಪಿಂಗ್ ಮಾಡಿ ಅದರೊಳಗೆ ಕ್ಲಮ್ಸ್ ಬರ್ತದೆ ಈಗ. ಅದು ಇವ್ರದ್ದು ಯಾವ ಗ್ರೂಪ್ ಇದೆ ಅಂತ ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಇವು ಹೇಳ್ತಾರೆ ಅವ್ರು ಡೀಟೇಲ್ಸ್. ಒಂದು ಪ್ರತಿಯೊಂದು ಹಿಂಗೆ ಇದು ಮಾಡಬೇಕು, ರಬ್ ಮಾಡಬೇಕು. ಬೇರೆ ಇದು ತೊಗೊಂಡು ರಬ್ ಮಾಡಬೇಕು. ಒಂದು ಮಾಡಿದ್ದಾನೆ ಒಂದು ಮಾಡೋಂಗಿಲ್ಲ, ಅದಕ್ಕೆ ಟಚ್ ಮಾಡೋಂಗಿಲ್ಲ. ಇಲ್ಲಿ ಎನ್ ಟಿ ಎ ಹಾಕಿ, ಎನ್ ಟಿ ಬಿ ಹಾಕಿ, ಎನ್ ಟಿ ಎ ಫಸ್ಟು, ಎ ಇಲ್ಲಿ ಎನ್ ಟಿ ಬಿ ಇದು ಪಾಸಿಟಿವ್ ನೆಗೆಟಿವ್ ಆರ್ ಓ. ಇಲ್ಲಿ ಕ್ಲಮ್ಸ್ ಬಂದರೆ ಇಲ್ಲಿ ಎದಲ್ಲಿ ಮತ್ತು ಇಲ್ಲಿ ಲಾಸ್ಟ್ ಎರಡು ಕ್ಲಮ್ಸ್ ಬಂದರೆ ಎ ಪಾಸಿಟಿವ್. ಮಿಡಲ್ಲು ಮತ್ತು ಲಾಸ್ಟ್ ಕ್ಲಮ್ಸ್ ಅಂದರೆ ಈ ಥರ ಒಡೆದು ಕಾಣ್ತಿದೆ. ಕ್ಲಮ್ಸ್ ಲಾಸ್ಟ್ ಕ್ಲಮ್ಸ್ ಕಾಣ್ತಿದೆ. ರಮ್ಯಾ ಅಲ್ಲಿಂದ ಮಿಡಲ್ ಇದು ಹೊಡೆದ್ರೆ ಬಿ ಪಾಸಿಟಿವ್, 3 ಹೊಡೆದ್ರೆ ಎ ಬಿ ಪಾಸಿಟಿವ್, ಲಾಸ್ಟ್ 1 ಹೊಡೆದ್ರೆ ಓ ಪಾಸಿಟಿವ್, 3 ಹೊಡಿಲ್ಲ ಅಂದರೆ ಓ ನೆಗೆಟಿವ್. ಇದು ಯಾವುದು